ಕೊಲ್ಲೂರು ಶ್ರೀ ಮೂಕಾಂಬಿಕೆ ಹಾಗೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಭಕ್ತನಾದ KJ ಯೇಸುದಾಸ್ ಯಾರಿಗೆ ತಾನೇ ಗೊತ್ತಿಲ್ಲ. ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರು ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಯೇಸುದಾಸ್. ತಮ್ಮ ಸುಮಧುರ ಕಂಠದಿಂದ ಆಡಲು ಆರಂಭಿಸಿದರೆ ಕೇಳುಗರು ಕೂಡ ಅವರ ಹಾಡಿಗೆ ತಲೆದೂಗುತ್ತಾರೆ. ಅದರಲ್ಲೂ ಅವರ ಭಕ್ತಿಗೀತೆಗಳು ಎಂಥವರನ್ನು ಕೂಡ ಒಮ್ಮೆ ಭಕ್ತಿಯೆಡೆಗೆ ತಂದು ನಿಲ್ಲಿಸಿಬಿಡುತ್ತೆ. ಅವರ ಕಂಠದಲ್ಲಿ ಮೂಡಿಬಂದ ಅಯ್ಯಪ್ಪನ ಭಕ್ತಿಗೀತೆಗಳು ಅದಕ್ಕೆ ಒಂದು ತಕ್ಕ ಉದಾಹರಣೆ. ಅಯ್ಯಪ್ಪ ಮಾಲಾ ವ್ರತಧಾರಿಗಳು ಅವರ ಹಾಡನ್ನು ಕೇಳುತ್ತಲೇ ಭಕ್ತಿ ಪರವಶರಾಗಿ ಬಿಡುತ್ತಾರೆ. ಅಂಥದ್ದೊಂದು ಸೆಳೆತ ಅವರ ಹಾಡಿಗೆ ಇದೆ. ಹಲವು ಬಾರಿ ಮಾಲಾಧಾರಿಯಾಗಿ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನವನ್ನು ಕೂಡ ಮಾಡಿದ್ದಾರೆ ಯೇಸುದಾಸ್. ಜನವರಿ 10, 1940ರಲ್ಲಿ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದ ಯೇಸುದಾಸರವರು ತಮ್ಮ ಜನ್ಮದಿನವನ್ನು ಪ್ರತಿ ವರ್ಷ ಕೂಡ ಶ್ರೀ ಮೂಕಾಂಬಿಕೆ ಸನ್ನಿಧಿಯಲ್ಲಿ ಆಚರಿಸಿಕೊಳ್ಳುತ್ತಾರೆ. ಯೇಸುದಾಸರವರು ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ಪರಮಭಕ್ತ. ಕೇರಳದ ಗುರುವಾಯೂರು ಕ್ಷೇತ್ರದಲ್ಲಿ ಯೇಸುದಾಸರವರನ್ನು ಹಲವು ವರ್ಷಗಳ ಕಾಲ ಒಳಗಡೆ ಪ್ರವೇಶ ನೀಡದೇ ಇದ್ದ ದೇವಸ್ಥಾನದವರು ನಂತರ ದೇವಸ್ಥಾನದವರೇ ಒಳಗಡೆ ಗೌರವದಿಂದ ಕರೆಯಿಸಿಕೊಂಡು ಅವರ ಸಂಗೀತ ಕಚೇರಿಯನ್ನು ಏರ್ಪಡಿಸಿದ್ದು ಎಲ್ಲರಿಗೂ ತಿಳಿದಿರುವ ವಿಷಯ. ಇನ್ನು ಇವರು ಯುವಕರಾಗಿದ್ದಾಗ ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದು ಹೇಗೆ, ಮದುವೆಯಾದ ಮೇಲೆ ಇವರ ಹೆಂಡತಿ ನಾನು ಇವರಿಗೆ ಎರಡನೇ ಪತ್ನಿ ಎಂದು ಹೇಳಿದ್ದು ಯಾಕೆ, ಹಾಗೂ ಇನ್ನೂ ಹಲವು ಸ್ವಾರಸ್ಯಕರ ಸಂಗತಿಗಳನ್ನು ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯೇಸುದಾಸರವರು ಯುವಕರಾಗಿದ್ದಾಗ ಅವರನ್ನು ಒಬ್ಬಳು ಹುಡುಗಿ ಪ್ರೀತಿಸುತ್ತಿದ್ದಳು. ಅವಳ ಹೆಸರು ಪ್ರಭಾ. ಅದಾಗಲೇ ಯೇಸುದಾಸರವರು ತಮ್ಮ ಗಾಯನದ ಮೂಲಕ ಸಾಕಷ್ಟು ಹೆಸರು ಮಾಡಿದ್ದರು. ಚೆಂಬೈ ವೈದ್ಯನಾಥ್ ಭಾಗವತ್ರವರು ಯೇಸುದಾಸರವರ ಗುರುವಾಗಿದ್ದರು. ಆ ಕಾಲದಲ್ಲಿ ಅವರು ಹಲವು ಸಂಗೀತ ಕಚೇರಿಗಳನ್ನು ನೀಡಿದರು. ಜೊತೆಗೆ ಸಿನಿಮಾಗಳಿಗೂ ಆಡುತ್ತಿದ್ದರು ಯೇಸುದಾಸ್. ಯೇಸುದಾಸರ ಹಾಡುಗಳನ್ನು ಕೇಳಿ ಬಹಳಷ್ಟು ಅಭಿಮಾನಿಗಳು ಹುಟ್ಟಿಕೊಂಡಿದ್ದರು. ಅಂತಹ ಒಬ್ಬ ಅಭಿಮಾನಿಗಳಲ್ಲಿ ಕಾಲೇಜು ಹುಡುಗಿಯಾದ ಪ್ರಭಾ ಕೂಡ ಒಬ್ಬರಾಗಿದ್ದರು. ಅವರಿಗೆ ಯೇಸುದಾಸರ ಹಾಡುಗಳು ಮೋಡಿ ಮಾಡಿಸಿದವು. ಆಕೆಯ ಗೆಳತಿಯರಿಗೂ ಕೂಡ ಅಷ್ಟೇ ಇಷ್ಟವಾಗಿದ್ದರು. ಯೇಸುದಾಸರವರ ಗಾಯನವಿದ್ದ ಪ್ರತಿ ಸಿನಿಮಾವನ್ನು ನೋಡುತ್ತಿದ್ದರು ಪ್ರಭಾ. 1966ರಲ್ಲಿ ಮಲಯಾಳಂನಲ್ಲಿ ಕಾಯಂಕುಳಂ ಕೊಚ್ಚುಣ್ಣಿ ಎಂಬ ಸಿನಿಮಾ ಬಿಡುಗಡೆಯಾಯಿತು. ಆ ಚಿತ್ರದ ಪೋಸ್ಟರ್ಗಳಲ್ಲಿ ಯೇಸುದಾಸ್ರವರ ಅದ್ಭುತ ಗಾಯನ ಜೊತೆಗೆ ಅವರು ಚಿತ್ರದಲ್ಲಿ ಅಂದಿನ ಸೂಪರ್ ಸ್ಟಾರ್ ಸತ್ಯನ್ ರವರ ಜೊತೆಗೆ ನಟಿಸಿದ್ದಾರೆ ಎಂದು ಪ್ರಚಾರ ಮಾಡಲಾಗಿತ್ತು. ಇದನ್ನು ನೋಡಿದ ಪ್ರಭಾ ತನ್ನ ಗೆಳತಿಯರ ಗುಂಪು ಕಟ್ಟಿಕೊಂಡು ಕುತೂಹಲದಿಂದ ಆ ಸಿನಿಮಾ ನೋಡಲು ಹೋದಳು. ಯೇಸುದಾಸ್ರವರು ತೆರೆಯ ಮೇಲೆ ಬರುವುದನ್ನೇ ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯುತ್ತಿದ್ದಳು ಪ್ರಭಾ. ಅವರು ತೆರೆಯ ಮೇಲೆ ಬಂದಾಗ ಅವಳಿಗೆ ನಗೆ ತಡೆಯಲಾಗಲಿಲ್ಲ. ಅಂದು ಚಿತ್ರಮಂದಿರದಲ್ಲಿ ಬಿದ್ದು ಬಿದ್ದು ನಕ್ಕಿದ್ದಳು ಯೇಸುದಾಸ್ರವರನ್ನು ನೋಡಿ. ತೆಳ್ಳಗಿನ ದೇಹ ಹೊಂದಿದ್ದ ಯೇಸುದಾಸ್ ಸಪೂರ ಮೀಸೆಯನ್ನು ಇಟ್ಟುಕೊಂಡು ಮುಸಲ್ಮಾನಿ ಟೋಪಿ ಧರಿಸಿ ಸುರುಮಾನಲ್ಲಾ ಸುರುಮಾ ಎಂದು ಆಡುತ್ತಿದ್ದರು. ಇದು ಅವರಿಗೆ ನಗೆ ತರಿಸಿತ್ತು. ಆದರೆ ಯೇಸುದಾಸ್ ಮಾತ್ರ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಯೂರಿಬಿಟ್ಟರು. ಕೆಲವು ಸಮಯಗಳ ನಂತರ ತಿರುವನಂತಪುರಂನಲ್ಲಿ ಅವರ ಸಂಗೀತ ಕಾರ್ಯಕ್ರಮವಿತ್ತು. ಅಲ್ಲಿಗೂ ಪ್ರಭಾ ಹೋಗಿದ್ದರು. ಆ ಸಂಗೀತ ಕಚೇರಿಯಲ್ಲಿ ಪ್ರೇಕ್ಷಕರು ತಮಗಿಷ್ಟವಿದ್ದ ಹಾಡನ್ನು ಒಂದು ಕಾಗದದಲ್ಲಿ ಬರೆದು ಕಳುಹಿಸಬಹುದಿತ್ತು. ಆಗ ಪ್ರಭಾ ಅವರು ₹5 ನೋಟಿನಲ್ಲಿ ಪಂಚವರ್ಣ ತಟ್ಟುಪೋಲೆ ಎಂಬ ಹಾಡಿನ ಅಪೇಕ್ಷೆ ಬರೆದು ಕಳಿಸಿದರು. ಆ ಕಾಲದಲ್ಲಿ ₹5 ತುಂಬ ದೊಡ್ಡ ಮೊತ್ತವೇ ಆಗಿತ್ತು. ಇದನ್ನು ನೋಡಿದ ಯೇಸುದಾಸರವರು ಮುಗುಳ್ನಕ್ಕು ಹಾಡನ್ನು ಹಾಡಿದರು. ಹಾಡಿನ ನಡುವೆ ₹5 ಎಂಬ ಪದಗಳನ್ನು ಸೇರಿಸುತ್ತಾ ನಗುನಗುತ್ತಲೇ ಹಾಡನ್ನು ಮುಗಿಸಿದರು. ನಂತರ ಇಬ್ಬರು ಫ್ಯಾಮಿಲಿ ಕಾರ್ಯಕ್ರಮವೊಂದರಲ್ಲಿ ಭೇಟಿಯಾದರು. ಇಬ್ಬರು ಫೋನ್ ಮುಖಾಂತರ ಮಾತನಾಡಲು ಆರಂಭಿಸಿದರು. ಹಾಗೆಯೇ ಇಬ್ಬರೂ ಕೂಡ ಪರಸ್ಪರ ಆಕರ್ಷಿತರಾದರು. ಒಮ್ಮೆ ಸೆನೆಟ್ ಹಾಲ್ನಲ್ಲಿ ನಡೆಯಲಿದ್ದ ಕಾರ್ಯಕ್ರಮಕ್ಕೆ ಪ್ರಭಾ ಅವರನ್ನು
ಜೇಸುದಾಸ್ರವರು ಆಹ್ವಾನಿಸುತ್ತಾರೆ. ಆದರೆ ಪ್ರಭಾಗೆ ಮಾರನೇ ದಿನವೇ ಪರೀಕ್ಷೆ ಇತ್ತು. ಆದರೆ ಯೇಸುದಾಸರ ಆಹ್ವಾನವನ್ನು ನಿರಾಕರಿಸಲು ಪ್ರಭಾ ಮನಸ್ಸು ಒಪ್ಪಲಿಲ್ಲ. ಪ್ರಭಾ ಅವರು ಆ ಕಾರ್ಯಕ್ರಮಕ್ಕೆ ಹಾಜರಾದರು. ಪ್ರಭಾ ಅವರು ಬಂದುದನ್ನು ನೋಡಿ ತುಂಬಾ ಸಂತೋಷಪಟ್ಟ ಜೇಸುದಾಸರವರು ಪ್ರಾಣಸಖಿ ಇನ್ ಮೆರುಮೋರು ಎಂದು ಆಡಬೇಕಿದ್ದ ಹಾಡನ್ನು ಪ್ರಾಣಸಖಿ ನೀ ಎವಿಡೆ ಎಂದು ಅದುವರೆಗೂ ಯಾರೂ ಕೇಳಿರದ ಹೊಸ ಹಾಡನ್ನು ಹಾಡತೊಡಗಿದರು. ಅದು ತನಗಾಗಿಯೇ ಅವರು ಸೃಷ್ಟಿಸಿ ಆಡಿದ ಹಾಡು ಎಂದು ಪ್ರಭಾರವರಿಗೆ ಗೊತ್ತಾಗಿತ್ತು. ಹೀಗೆ ಚಿಗುರೊಡೆದ ಪ್ರೀತಿ ಎಮ್ಮರವಾಗಿ ಬೆಳೆದು ಬಿಟ್ಟಿತ್ತು. ನಂತರ ಎರಡೂ ಕಡೆಯ ಮನೆಯವರು ಒಪ್ಪಿ ಅವರಿಗೆ 1970ರಲ್ಲಿ ಮದುವೆ ಮಾಡಿಸಿದರು. 54 ವರ್ಷಗಳ ಸುಖಿ ದಾಂಪತ್ಯ ಜೀವನವನ್ನು ನಡೆಸಿಕೊಂಡು ಬಂದಿರುವ ಇವರಿಗೆ ವಿನೋದ್, ವಿಜಯ್, ವಿಶಾಲ್ ಎಂಬ 3 ಮಕ್ಕಳು ಇದ್ದಾರೆ. ಜೇಸುದಾಸ್ ಎಲ್ಲಿ ಹೋದರೂ ಕೂಡ ಅವರ ಅಭಿಮಾನಿಗಳು ಅವರನ್ನು ಮುತ್ತಿಕೊಳ್ಳುತ್ತಾರೆ. ಆದರೆ ಪ್ರಭಾಗೆ ಇದೆಲ್ಲ ಇಷ್ಟವಾಗಲ್ಲ. ಅವರಿಗೆ ಜನಜಂಗುಳಿ ಆಗಿ ಬರಲ್ಲ. ಆದರೆ ಯೇಸುದಾಸರವರ ಸಹವಾಸದಿಂದಾಗಿ ಈಗ ಅವರೂ ಕೂಡ ಜನರ ಜೊತೆ ಬೆರೆಯುತ್ತಿದ್ದಾರೆ. ಪ್ರಭಾರವರು ನಾನು ಯೇಸುದಾಸರವರಿಗೆ 2ನೇ ಹೆಂಡತಿ ಎಂದು ಹೇಳುತ್ತಾರೆ. ಅವರ ಮೊದಲ ಹೆಂಡತಿ ಸಂಗೀತ. ನನ್ನ ಮತ್ತು ನನ್ನ ಮಕ್ಕಳ ಸ್ಥಾನ ಏನೇ ಇದ್ದರೂ ಕೂಡ ಅದು ಅವರ ಮೊದಲ ಹೆಂಡತಿ ಸಂಗೀತದ ನಂತರವೇ ಎಂದು ಹೇಳುತ್ತಾರೆ. 83 ವರ್ಷ ವಯಸ್ಸಿನ ಯೇಸುದಾಸರವರು 60,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರು ಮಲಯಾಳಂ, ಕನ್ನಡ, ತಮಿಳು, ತೆಲುಗು, ಹಿಂದಿ, ತುಳು, ಒಡಿಯಾ, ಬೆಂಗಾಲಿ, ಮರಾಠಿ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರನ್ನು ಗಾನ ಗಂಧರ್ವ ಎಂದು ಕರೆಯುತ್ತಾರೆ. ಒಂದೇ ದಿನದಲ್ಲಿ ವಿವಿಧ ಭಾಷೆಯಲ್ಲಿ 11 ಹಾಡುಗಳನ್ನು ಹಾಡಿದ ದಾಖಲೆ ಯೇಸುದಾಸರವರ ಹೆಸರಲ್ಲಿ ಇದೆ. 8 ಬಾರಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇನ್ನು ಫಿಲ್ಮ್ಫೇರ್ ಅವಾರ್ಡನ್ನು ಪಡೆದ ಇವರು 43 ಬಾರಿ ಹಿನ್ನೆಲೆ ಗಾಯನಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರಿಗೆ 1975ರಲ್ಲಿ ಪದ್ಮಶ್ರೀ, 2002ರಲ್ಲಿ ಪದ್ಮಭೂಷಣ, 2017ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಭಾರತ ಸರ್ಕಾರವು ನೀಡಿ ಗೌರವಿಸಿದೆ. ವಿಡಿಯೋ ನೋಡಿದ್ದಕ್ಕಾಗಿ